ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ತಂಬ್ಲೆ ನೋಡ್ರೆ ನಿಮಗೆ ಗೊತ್ತಾಗಿರುತ್ತೆ, ಜಸ್ಟ್ ವಾಕ್ ಮಾಡಿದ್ರೆ ಒಂದು ಆಪಲ್ ಸ್ಮಾರ್ಟ್ ವಾಚ್ ಫ್ರೀ ಬರುತ್ತೆ ಅಂತ ನಾನು ತಿಳಿಸಿದ್ದೀನಿ. ಅದು ಖಂಡಿತ ಸಿಗುತ್ತೆ. ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡದಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಐಫೋನ್ ಯೂಸ್ ಮಾಡ್ತಾರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಈ ಒಂದು ಆಪಲ್ ಸ್ಮಾರ್ಟ್ ವಾಚ್ ಆಫರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ಇಂಡಿಯಾ ಗೆಟ್ಸ್ ಮೂವಿಂಗ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಆಫರ್ ಸ್ಟಾರ್ಟ್ ಆಗಿರೋದು. ಸೊ ಇದು ಯಾವ ಥರ ಅಂದರೆ HDFC ಇಯರ್ಗೋ ಮತ್ತು ಜಾಪರ್ ಹೆಲ್ತ್ ಪ್ರೋಗ್ರಾಮ್ ಅವರು ಕೊಲಾಬ್ ಆಗಿ ಆಪಲ್ ಜೊತೆ ಈ ಒಂದು ಆಫರ್ನ ಕೊಡ್ತಾ ಇದ್ದಾರೆ. ಆಪಲ್ ವಾಚಸ್ ನೀವು ಪ್ರೈಸಸ್ ಅಂತ ಬಂದಾಗ ಅದರಲ್ಲಿ ಸ್ಟಾರ್ಟಿಂಗ್ ಅಂತ ಬಂದರೆ 24,000 90,000ವರೆಗೂ ಕೂಡ ಇದೆ. ಅದರಲ್ಲಿ SE ಸೀರೀಸ್ ಎಲ್ಲ 24,000, 10 ಸೀರೀಸ್ ಎಲ್ಲ ಬಂದ್ಬಿಟ್ಟು 40,000-45,000 ಇರುತ್ತೆ. ಸೊ ಅಲ್ಟ್ರಾ ಸೀರೀಸ್ ಎಲ್ಲ ಬಂದ್ಬಿಟ್ಟು 85,000-90,000 ಎಲ್ಲ ಇರುತ್ತೆ. ಸೊ ಇದನ್ನು ನೀವು ಯಾವ ರೀತಿ ನಿಮಗೆ ಕ್ಲೈಮ್ ಆಗುತ್ತೆ, ಯಾವ ರೀತಿ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅನ್ನೋದು ಹೇಳೋದಾದರೆ, ಇವಾಗ ಅಲ್ಟ್ರಾನೇ ಅಂದ್ಕೊಳ್ಳಿ, 90,000 ಇರ್ತಕ್ಕಂಥ ವಾಚು. ಈ ಒಂದು ವಾಚ್ ನಿಮಗೆ ಸಿಗಬೇಕಂದ್ರೆ ಏನು ಮಾಡಬೇಕು ಅಂದರೆ ಏನು ಮಾಡಬೇಕಾಗಿಲ್ಲ, ಜಸ್ಟ್ ವಾಕ್ ಮಾಡಿದ್ರೆ ಸಾಕು. ಸೊ ವಾಕ್ ಮಾಡೋದ್ರ ಜೊತೆಗೆ ಮೊದಲನೇದಾಗಿ ನೀವು ಇದನ್ನ ಏನು ಮಾಡಬೇಕು ಅಂದರೆ, ಸೊ ನಿಮ್ಮ ಹತ್ತಿರದ ಆಪಲ್ ಸ್ಟೋರ್ಗೆ ಆಗಿರ್ಬೋದು ಅಥವಾ ರಿಲಯನ್ಸ್ ಡಿಜಿಟಲ್ ಸ್ಟೋರ್ಗೆ ಹೋಗಿ ಆಪಲ್ ವಾಚ್ನ ನೀವು ತೊಗೊಳ್ಬೇಕಾಗತ್ತೆ. ಅದನ್ನ ನೀವು ಖರೀದಿ ಮಾಡಬೇಕಾಗುತ್ತೆ. ಸೊ ಅದನ್ನ ನೀವು ಕ್ಯಾಶಲ್ಲಾದರೂ ತೊಗೊಳ್ಳಿ ಅಥವಾ ಕ್ರೆಡಿಟ್ ಕಾರ್ಡಲ್ಲಾದರೂ ತೊಗೊಳ್ಳಿ ಅಥವಾ ಲೋನಲ್ಲಾದರೂ ತೊಗೊಳ್ಳಿ. ಸೊ ತೊಗೊಂಡಿರ್ತಕ್ಕಂಥ ಇನ್ವಾಯ್ಸ್ ವ್ಯಾಲ್ಯೂ ಇರುತ್ತಲ್ಲ, ಇವಾಗ ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡಿರ್ತೀರ 90,000 ಇರ್ತಕ್ಕಂಥದ್ದು 85,000ಕ್ಕೆ ಬಂದಿರುತ್ತೆ, ಅದು ಕೌಂಟ್ ಆಗಲ್ಲ. 90,000ನೇ ಇನ್ವಾಯ್ಸ್ ವ್ಯಾಲ್ಯೂ ಇರುತ್ತೆ. ಸೊ ಆ ಒಂದು 90,000 ಇರ್ತಕ್ಕಂಥ ಇನ್ವಾಯ್ಸ್ ವ್ಯಾಲ್ಯೂ ಏನಾಗುತ್ತೆ, 12 ಮಂತ್ಸ್ಗೆ ಡಿವೈಡ್ ಆಯಿತು, 12 ತಿಂಗಳಿಗೆ ಡಿವೈಡ್ ಆಗುತ್ತೆ. ಅಂದರೆ ಪರ್ ಮಂತ್ ಅಂತ ಬಂದಾಗ 7,500 ಬಂತು ಒಂದು ತಿಂಗಳಿಗೆ. ಆ ಒಂದು ಸಂಪೂರ್ಣ ಅಮೌಂಟ್ 7,500 ಅಮೌಂಟ್ನ ನೀವು ರಿಟರ್ನ್ನ ತೊಗೊಳ್ಬೋದು. ಅದು ಯಾವ ರೀತಿ ಅಂತ ಬಂದಾಗ, ಸೊ ಇದರಲ್ಲಿ ನಿಮಗೆ ಸ್ಲ್ಯಾಬ್ ಇದೆ. ಇವಾಗ ಸಪೋಸ್ ಈಗ ನೀವು ಡೈಲಿ ಓಡಾಡ್ತಿರಲ್ಲ, ವಾಕ್ ಮಾಡ್ತಿರಲ್ಲ, ಆ ಒಂದು ವಾಚು ನಿಮ್ಮ ಒಂದು ಐಫೋನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಅದು ಬಂದುಬಿಟ್ಟು ಪೇರ್ ಆಗಿರುತ್ತೆ, ಸ್ಟೆಪ್ಸ್ ಬಂದುಬಿಟ್ಟು ಕೌಂಟ್ ಆಗ್ತಾ ಇರುತ್ತೆ. ಸೊ ಅಂದರೆ ನಿಮ್ಮ ಆಪಲ್ ವಾಚ್ ಒಳಗಡೆ ನೀವು ಎಷ್ಟು ಕಿಲೋಮೀಟ್ರು ಓಡಾಡ್ತಾ ಇದ್ದೀರಾ, ಮತ್ತು ಅದರಲ್ಲಿ ಸುಮಾರು ಫೀಚರ್ ಇದೆ. ಆಪಲ್ ವಾಚ್ ಫೀಚರ್ಸ್ ಬಗ್ಗೆ ನಾನು ಮಾತಾಡ್ತಾಯಿಲ್ಲ, ಅದು ಯಾವ ರೀತಿ ಫ್ರೀಯಾಗಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇರೋದು. ಅದರಲ್ಲಿ ನಿಮಗೆ ಸ್ಟೆಪ್ಸ್ ಕೌಂಟ್ ಆಗ್ತಾ ಇರುತ್ತೆ. ಸಪೋಸ್ ನಿಮ್ಮ ಒಂದು ಕೌಂಟು ಸ್ಟೆಪ್ಸ್ ಇರುತ್ತಲ್ಲ, ವಾಕ್ ಮಾಡಿರ್ತಕ್ಕಂಥ ಸ್ಟೆಪ್ಸ್ ಕೌಂಟ್ ಬಂದುಬಿಟ್ಟು 15,001ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಏನಾಗುತ್ತೆ, 4 ಪಾಯಿಂಟ್ನ ಕೊಡ್ತಾರೆ ಒಂದು ದಿನದಲ್ಲಿ. ಸೊ ಅದೇ ರೀತಿ ನೀವು 13,000ದಿಂದ 15,000 ಬಿಟ್ವೀನ್ ಇತ್ತು ಅಂದರೆ ಆ 3 ಪಾಯಿಂಟ್ನ ಕೊಡ್ತಾರೆ. 10,000ದಿಂದ 12,000 ಇತ್ತು ಅಂದರೆ ಸೊ 2 ಪಾಯಿಂಟ್ನ ಕೊಡ್ತಾರೆ. ಅದೇ ರೀತಿ ನಿಮ್ಮದು ಪಾಯಿಂಟ್ಸು 8,000ದಿಂದ 10,000 ಬಿಟ್ವೀನಲ್ಲಿ ಇತ್ತು ಅಂದರೆ 1 ಪಾಯಿಂಟ್ನ ಕೊಡ್ತಾರೆ. 8,000ಕ್ಕಿಂತ ಒಳಗಡೆ ನಿಮ್ಮದು ಸ್ಟೆಪ್ಸ್ ಇತ್ತು ಅಂದರೆ ಯಾವುದೇ ರೀತಿ ಪಾಯಿಂಟ್ಸ್ ಇರೋದಿಲ್ಲ, 0 ಪಾಯಿಂಟ್ಸ್ ಇರುತ್ತೆ. ಸೊ ಇದು ನಿಮಗೆ ಪರ್ ಮಂತ್ಗೆ ಕೌಂಟ್ ಆಗುತ್ತೆ. ಇವಾಗ ಒಂದು ತಿಂಗಳಿಗೆ ಒಂದು ಪರ್ ಡೇ 4 ಪಾಯಿಂಟ್ಸ್ ಅಂದ್ಕೊಳ್ಳಿ. ಸೊ ಒಂದು ತಿಂಗಳಿಗೆ ಒಂದು 30 ದಿನ ಪ್ರತಿದಿನ 4 ಪಾಯಿಂಟ್ ಈ ಥರ ಬಂದಾಗ ಎಷ್ಟಾಯಿತು, 120 ಪಾಯಿಂಟ್ ಆಯಿತು. ಆ ಒಂದು 128 ಪಾಯಿಂಟು ಕೂಡ ಅವರು ಕೇಳಿಲ್ಲ, ಕಂಪ್ಲೀಟ್ ಅಮೌಂಟ್ ರಿಡೀಮ್ ಆಗುತ್ತೆ. ಜಸ್ಟ್ 110 ಅಂದರೆ 111 ಪಾಯಿಂಟ್ಗಿಂತ ಜಾಸ್ತಿ ಇತ್ತು ಅಂದರೆ ಸಂಪೂರ್ಣ ಅಮೌಂಟ್ ನಿಮಗೆ 7,500 ಅಮೌಂಟ್ ಇತ್ತಲ್ಲ, ಅದು ಕಂಪ್ಲೀಟ್ಲಿ 100% ನಿಮಗೆ ರಿಡೀಮ್ ಆಗುತ್ತೆ. ಅಂದರೆ ನಿಮ್ಮ ಒಂದು ಆಪಲ್ ಇದು HDFC ಇಯರ್ಗೋ ಒಂದು ಆ್ಯಪ್ ಇದೆಯಲ್ಲ, ಆ್ಯಪಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು, ನೀವು ಡೈಲಿ ಎಷ್ಟು ಪಾಯಿಂಟ್ಸ್ ಅದರಲ್ಲಿ ಅರ್ನ್ ಮಾಡ್ತಾ ಇದ್ದೀರಾ, ಮತ್ತು ಅದರಲ್ಲಿ ನಿಮಗೆ ಸ್ಟೆಪ್ಸ್ ಎಲ್ಲ ಎಷ್ಟು ಕೌಂಟ್ ಆಗ್ತಾ ಇದೆ, ಆಗಲೇ ನಿಮಗೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಆಗಲೇ ಅದು ಅಮೌಂಟ್ ಏನಿದೆಯಲ್ಲ ಅದು ಬಂದುಬಿಟ್ಟು ನಿಮಗೆ ವಾಲೆಟ್ಗೆ ಬರುತ್ತೆ. ಆ ಒಂದು ಅಪ್ಲಿಕೇಶನಲ್ಲಿ ವಾಲೆಟ್ಗೆ ಬರುತ್ತೆ. ಅದನ್ನ ನೀವು ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬೋದು, ಡೈರೆಕ್ಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಸ್ಲ್ಯಾಬ್ ಇದೆಯಲ್ಲ, ಅದರಲ್ಲಿ ನಿಮಗೆ ಇವಾಗ ನಾವು ಅಷ್ಟು ಓಡಾಡೋಕ್ಕಾಗಲ್ಲ, ಈ ಡೈಲಿ 15,000 ನಮಗೆ ಓಡಾಡೋಕ್ಕಾಗಲ್ಲ ಅಂದಾಗ, ಸೊ ಇವಾಗ ನೀವು ಕಡಿಮೆ ಏನಾದರೂ ಓಡಾಡ್ತೀರ ಅಂದರೆ ಅದು ಸ್ಲ್ಯಾಬ್ ಇದೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಾದರೆ, ಇವಾಗ ನಿಮಗೆ ಪಾಯಿಂಟ್ಸ್ ಅಂತ ಬಂದಾಗ ಮಂತ್ಲಿ 110ಕ್ಕಿಂತ ಜಾಸ್ತಿ ಇದೆ, 100% 7,000 ನಿಮಗೆ ರೆಡಿ ಮೈನಸ್ ಆಯಿತು. 7,000 ನೀವು ಜಸ್ಟ್ ಕೊಡ್ತಾ ಇರೋದು ಎಕ್ಸಾಂಪಲ್ ಅಲ್ಟ್ರಾ ವಾಚ್ಗೆ, ಅದು 90,000 ಇರ್ತಕ್ಕಂಥ ವ್ಯಾಲ್ಯೂ ಹೇಳ್ತಾರೆ. ಅದೇ ನೀವೇನಾದರೂ 10 ಸೀರೀಸು SE ಹೋದ ಅದನ್ನು ಕಮ್ಮಿ ಪ್ರೈಸ್ 45,000 25,000 ಈ ಥರ ಎಲ್ಲ ಇರುತ್ತಲ್ಲ, ಅದ್ರದ್ದು ಅಮೌಂಟು ಡಿವೈಡೆಡ್ ಬೈ 12 ಮಂತ್ಸ್ ಇರುತ್ತೆ, ಅದು ನಿಮಗೆ ರಿಡೀಮ್ ಆಗ್ತಾ ಬರುತ್ತೆ. ನಾನು ಎಕ್ಸಾಂಪಲ್ ಅಷ್ಟೇ ಕೊಡ್ತಾ ಇರೋದು. ಇವಾಗ ನಿಮ್ಮ ಒಂದು ಪಾಯಿಂಟ್ಸು 110ಕ್ಕಿಂತ ಜಾಸ್ತಿ ಇದೆ, 100% ರಿಡೀಮ್ ಆಗುತ್ತೆ. ಅದೇ ನೀವು ಏನಾದ್ರು 91ರಿಂದ 110 ಬಿಟ್ವೀನ್ ಇತ್ತು ಅಂದರೆ ಆಗ ನಿಮಗೆ 80% ಬರುತ್ತೆ. 7,500 ಇರೋದು 80% ಮೈನಸ್ ಅಂದರೆ 6,000 ಮೈನಸ್ಸು. ನೀವು ಪೇ ಮಾಡೋದು ಜಸ್ಟ್ 1,500 ಮಾತ್ರ ಪೇ ಮಾಡಿರೋ ಥರ ಲೆಕ್ಕ ಬರುತ್ತೆ. ಅಂದರೆ ವರ್ತ್ ನೀವು ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದು ವರ್ತ್ ಅಮೌಂಟು 6,000 ಮೈನಸ್ ಅಂತ ನೀವು ಪೇ ಮಾಡೋದು 1,500 ಮಾತ್ರ. ಅದೇ ರೀತಿ ನೀವು ನಿಮ್ಮ ಒಂದು ಪಾಯಿಂಟ್ಸ್ ತಿಂಗಳಲ್ಲಿ ನೀವು ಜಸ್ಟು ಕಡಿಮೆನೇ ಓಡಾಡಿದ್ದೀರಾ ಅಂದಾಗ, ಸೊ 71ರಿಂದ 90 ಬಿಟ್ವೀನಲ್ಲಿ ಇತ್ತು ಅಂದರೆ ನಿಮಗೆ 60% ರಿಡೀಮ್ ಆಗುತ್ತೆ. ಅದೇ ರೀತಿ 51ರಿಂದ 70 ಪಾಯಿಂಟ್ಸ್ ಇತ್ತು ಅಂದರೆ 30% ರಿಡೀಮ್ ಆಗುತ್ತೆ. ಅದೇ ರೀತಿ 30ರಿಂದ 50 ಪಾಯಿಂಟ್ಸ್ ಇತ್ತು ಅಂದರೆ 10% ರಿಡೀಮ್ ಆಗುತ್ತೆ. ಸೊ ಇಲ್ಲ ನೀವು ಲೆಸ್ ದೆನ್ 30 ಪಾಯಿಂಟ್ ಅಷ್ಟೇ ತೊಗೊಂಡಿರೋದು, ಡೈಲಿ 1 ಪಾಯಿಂಟ್ ಅಷ್ಟೇ ನಾವು ತೊಗೊಳಕ್ಕಾಗಿರೋದು ಅಂದರೆ ಯಾವುದೇ ರೀತಿ ರಿಡೀಮ್ಷನ್ ಆಗೋಲ್ಲ, ಅದು 0% ಆಗುತ್ತೆ. ಸೊ ಡೈಲಿ ನೀವು 15,000 ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ನಿಮಗೆ ಕಂಪ್ಲೀಟ್ ವಾಚ್ ಫ್ರೀ ಅಂತಲೇ ಅಂದ್ಕೊಳ್ಳಿ. 12 ತಿಂಗಳಿಗೆ ನಿಮಗೆ ಕ್ಯಾಲ್ಕುಲೇಷನ್ ಇರುತ್ತೆ. ಪ್ರತಿ ಮಂತು ಕೂಡ ನೀವು ಒಂದು ಅಮೌಂಟ್ನ ರಿಟರ್ನ್ ತೊಗೊಳ್ತೀವಿ. 90,000 ಡಿವೈಡೆಡ್ ಬೈ 12 ಮಂತ್ಸ್ 7,500 ಬರುತ್ತೆ. ನೀವು ಡೈಲಿ 15,000 ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಅಂದರೆ
ಸೊ 4 ಪಾಯಿಂಟ್ ಬರುತ್ತೆ, ತಿಂಗಳಿಗೆ ಅಲ್ಲಿಗೆ 111 ಪಾಯಿಂಟು ಆರಾಮಾಗಿ ಕ್ರಾಸ್ ಆಗುತ್ತೆ. ಆಗ ನಿಮಗೆ ಆ ಒಂದು ಸಂಪೂರ್ಣ ಅಮೌಂಟ್ ನಿಮಗೆ ರಿಟರ್ನ್ ಆಗುತ್ತೆ. ನಿಮಗೆ ವಾಚ್ ಮಾತ್ರ ಫ್ರೀಯಾಗಿ ಕೊಡಲ್ಲ, ಇದ್ರ ಜೊತೆ ನಿಮಗೆ ಆಕ್ಸಿಡೆಂಟಲ್ ಕವರ್ ಅಂತ 1 ಲಕ್ಷದವರೆಗೆ ಒಂದು ಇದನ್ನು ಕೂಡ ಬೆನಿಫಿಟ್ ಕೂಡ ಕೊಡ್ತಾರೆ. ಅಂದರೆ ನೀವು ವಾಕ್ ಮಾಡಬೇಕಾಗಿರ್ಬೋದು, ನಿಮ್ಗೆ ಏನಾದ್ರು ಪರ್ಸನಲ್ ಆಕ್ಸಿಡೆಂಟ್ ಆಗಿದ್ದು, ಏನಾದ್ರು ಇಂಜೂರ್ ಆಯಿತು, ಅದಕ್ಕೂ ಕೂಡ 1 ಲಕ್ಷದವರೆಗೆ ಅದರಲ್ಲಿ ಆಕ್ಸಿಡೆಂಟ್ ಕವರ್ ಅನ್ನೋದು ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇದೆ, ಅದು ಸಪ್ರೇಟು. ನಿಮಗೆ ಮೇನಾಗಿ ಆಪಲ್ ವಾಚ್ ಎಲ್ಲ ಫ್ರೀಯಾಗಿ ಸಿಗುತ್ತೆ. ಈ ಒಂದು ಆಪಲ್ ಸ್ಮಾರ್ಟ್ ವಾಚ್ ಆಫರ್ ಅಪ್ಲಿಕೇಬಲ್ ಓನ್ಲಿ ಐಫೋನ್ ಯೂಸರ್ಸ್ಗೆ ಮಾತ್ರ, ಇದು ಆಂಡ್ರಾಯ್ಡ್ ಯೂಸರ್ಸ್ಗೆ ಅಪ್ಲಿಕೇಬಲ್ ಆಗಲ್ಲ. ಐಫೋನ್ ಯಾರೆಲ್ಲ ಯೂಸ್ ಮಾಡ್ತೀರಾ 10, 11, 12, 13, 14, 15 ಸೀರೀಸ್ ಅಬೋವ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಸೀರೀಸ್ ಮೊಬೈಲ್ಸ್ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಓನ್ಲಿ ಐಫೋನ್ ಯೂಸರ್ಸ್ಗೆ ಮಾತ್ರ ಈ ಒಂದು ಸ್ಮಾರ್ಟ್ ವಾಚ್ ಅಪ್ಲಿಕೇಬಲ್ ಆಗೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಐಫೋನ್ ಯೂಸರ್ಸ್ಗೆ ಮಾತ್ರ ಈ ಒಂದು ಆಫರ್ ಅಪ್ಲಿಕೇಬಲ್ ಆಗೋದು. ಆಂಡ್ರಾಯ್ಡ್ ಯೂಸರ್ಸ್ಗೆ ಇದು ವರ್ಕ್ ಆಗೋಲ್ಲ. ಐಫೋನ್ ಯೂಸ್ ಮಾಡಬೇಕು. ಐಫೋನ್ ವಾಚ್ ಅವರು ಕೈಗೆ ಹಾಕ್ಕೊಂಡಿದ್ದಾಗ ಪೇರ್ ಆಗಿತ್ತು ಅಂದಾಗ ಇದು ಯೂಸ್ ಆಗುತ್ತೆ. ಸೊ ನೀವು ಕೈಗೆ ಹಾಕ್ಕೊಂಡೆ ವಾಕ್ ಮಾಡಬೇಕು, ಜೊತೆಗೆ ಮೊಬೈಲ್ ಇರಬೇಕು ಅನ್ನೋದು ಏನಿಲ್ಲ. ನೀವು ಒಂದ್ಸತಿ ಕನೆಕ್ಟ್ ಮಾಡ್ಕೊಂಡಿದ್ದೀರ ಡೇಯಲ್ಲಿ ಅಂದರೆ ಅದು ಅದರಲ್ಲಿ ವಾಚಲ್ಲಿ ಎಲ್ಲ ಮೆಮೊರಿ ರೆಕಾರ್ಡ್ ಆಗಿರುತ್ತೆ, ಅದು ಬಂದ್ಬಿಟ್ಟು ನಿಮ್ಮ ಮೊಬೈಲಲ್ಲಿ ಸೇವ್ ಆಗಿರುತ್ತೆ. ಇಂಡಿಯಾ ಗೆಟ್ ಮೂವಿಂಗ್ ಸ್ಕೀಮಿಂದ ನಿಮಗೆ ಈ ಒಂದು ಆಫರ್ ಇದೆ. ಜಸ್ಟ್ ನಿಮಗೆ ಸ್ಮಾರ್ಟ್ ವಾಚ್ ಮಾತ್ರ ಫ್ರೀಯಾಗಿ ಸಿಗೋಲ್ಲ, ಅದರಲ್ಲಿ ಆಪಲ್ ಸ್ಮಾರ್ಟ್ ವಾಚ್ ಮಾತ್ರ ಫ್ರೀಯಾಗಿ ಸಿಗೋಲ್ಲ. ಇದ್ರ ಜೊತೆಗೆ ನಿಮಗೆ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂದರೆ ನೀವು ಡೈಲಿ ವಾಕ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಬೆನಿಫಿಟ್ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಹೇಳ್ತಾ, ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ ಏನಾದ್ರು ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ, ಆ ಕಮೆಂಟ್ಗೆ ನಾನು ಉತ್ತರ ನೀಡ್ತೀನಿ. ಸೊ ನಾವು ವಿಡಿಯೋ ಮಾಡ್ತಾ ಇರೋದು ಬಂದುಬಿಟ್ಟು ರಿಲಯನ್ಸ್ ಡಿಜಿಟಲ್ ಬಸವೇಶ್ವರ ನಗರದಲ್ಲಿ. ಸೊ ನಿಮಗೆ ನಿಯರ್ ಬೈ ಇತ್ತಂದರೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೆ ಏನಾದ್ರು ಡೌಟ್ ಇದ್ದರೂ ಕೂಡ ನಾವು ಡೈರೆಕ್ಟಾಗಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀವಿ. ಸೊ ಇದರಲ್ಲಿ ಯಾವುದೇ ರೀತಿ ಫೇಕ್ ಅನ್ನೋದಿಲ್ಲ, 100% ನಿಮಗೆ ಕಂಪ್ಲೀಟಾಗಿ ರಿಟರ್ನ್ ಆಗುತ್ತೆ. ಅದು ಯಾವ ರೀತಿ ರಿಟರ್ನ್ ಆಗುತ್ತೆ ಅನ್ನೋದು ಕೂಡ, ಸೊ ಯಾರಾದರೂ ಆಪಲ್ ವಾಚ್ ತೊಗೊಂಡಿದ್ದೀರಾ ಅಂದರೆ ನಿಮಗೆ ಡೌಟ್ ಇತ್ತು ಅಂದರೆ ನಮಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನೀವು ಸಪ್ರೇಟಾಗೂ ಕೂಡ ಅದೆಲ್ಲ ಯಾವ ಥರ ಇನ್ಸ್ಟಾಲ್ ಮಾಡೋದನ್ನು, ಯಾವ ರೀತಿ ಲಾಗಿನ್ ಆಗೋದು, ಯಾವ ರೀತಿ ಅದನ್ನ ರೆಡಿ ಮಾಡ್ಕೊಳ್ಳೋದಂತೂ ಕೂಡ ನಾವು ಸಪ್ರೇಟಾಗಿ ವೀಡಿಯೋ ಮಾಡಿ ತಿಳಿಸ್ತೀವಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.